ನೋಡಿ ಸ್ನೇಹಿತರೆ, ನಮ್ಮ ಹಳ್ಳಿ ಜೀವನ ಎಷ್ಟು ಖುಷಿಯಿಂದ ಇರ್ಬೋದು ಅಂದರೆ, ಕೋಳಿ ಸಾಕೋದ್ರಿಂದ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ 3 ಟೈಮ್ ಇದನ್ನು ಮೇಂಟೆನೆನ್ಸ್ ಮಾಡಿಕೊಂಡು, ಮತ್ತು ಇದ್ರ ಜೊತೆಗೆ ಒಂದು ಹಸು ಆಗಲಿ, ಮತ್ತೊಂದಾಗಲಿ, ಕುರಿ ಆಗಲಿ, ಮೇಕೆ ಆಗಲಿ, ಏನಾದರೂ ಒಂದು ಸಾಕ್ಕೊಂಡು ಜೀವನ ನಡೆಸ್ಕೊಂಡು ತುಂಬ ಖುಷಿಯಿಂದ ಇರ್ಬೋದು. ಅದು ಒಂದು ದಿನ ನಾವು ಮನೆ ಹತ್ರ ಕುತ್ಕೊಂಡ್ರು ಸ್ನೇಹಿತರೆ ಯಾರೂ ಕೇಳಲ್ಲ. ಅದೇ ಬೆಂಗಳೂರು ಜೀವನ ಆ ಥರ ಇರಲ್ಲ. ದಿನ ಕೆಲಸಕ್ಕೆ ಹೋಗಲೇಬೇಕು, ಆ ಜಂಜಾಟ, ಆ ಟ್ರಾಫಿಕ್ ಜಾಮು, ಸರಿಯಾದ ಟೈಮ್ಗೆ ಸಂಬಳ ಕೊಡಲ್ಲ, ಸಂಬಳ ತಗೊಂಡ್ರು ತಿಂಗಳಾಯಿತು ಅಂದರೆ ಆ ಲೋನ್ ಕಟ್ಟಬೇಕು, ಇದಕ್ಕೆ ಕಟ್ಟಬೇಕು ಅಂತ ಬಾಡಿಗೆ ಕಟ್ಟೋದ್ರಿಂದ ಹಿಡಿದು ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ. ಅದೇ ಕೋಳಿಗೆ ಹಾಕುವಂತೆ ತಿಂಡಿ, ಇದನ್ನು ಯಾವ ರೀತಿ ಹಾಕ್ತಾರೆ, ಇದನ್ನು ಯಾವ ರೀತಿ ನೋಡ್ಕೊಳ್ತಾರೆ, ಇದನ್ನು ಎಷ್ಟು ದಿವಸಕ್ಕೆ ಸೇಲ್ ಮಾಡ್ತಾರೆ ಈ ಕೋಳಿಗಳ್ನ ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ತೆ. ನಮ್ಮ ಹಳ್ಳಿ ಜೀವನ ಎಷ್ಟು ತುಂಬಾ ಅದ್ಭುತವಾಗಿದೆ ಅಂತ ಬನ್ನಿ ನೋಡೋಣ. ಇಲ್ಲಿ ಒಬ್ರು ನಮ್ಮ ರೈತರು ತೋಟದಲ್ಲಿ ಮನೆ ಕೊಟ್ಕೊಂಡು ಕೋಳಿ ಫಾರಂ ನಡೆಸ್ಕೊಂಡು ತುಂಬಾ ಅದ್ಭುತವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಜೀವನ ಯಾವ ರೀತಿ ಇದೆ ಅಂದ್ರೆ, ತಿಂಗಳೆಲ್ಲ ದುಡ್ದು ತಿಂಗಳಿಗೊಂದ್ಸಲಿ ಸಂಬಳ ಇಸ್ಕೊಂಡು ಅದನ್ನ ಲೋನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಈ ರೀತಿ ತುಂಬಾ ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಖರ್ಚಾಗುವಂತದ್ದು ಸಹಜ. ಬಟ್ ಉಳಿತಾಯ ಕಮ್ಮಿ ಆಗಿದೆ. ನಮ್ಮ ಹಳ್ಳಿ ಜೀವನದಲ್ಲಿ ಆ ರೀತಿ ಇಲ್ಲ. ನಮ್ಮ ಸ್ವಂತ ಮನೆ ಇರುತ್ತೆ. ನಾವು ಒಂದು 2 ಅವರ್ ಎಫೆಕ್ಟ್ ಹಾಕಿ ಜೀವನ ನಡೆಸಿದ್ರು ತುಂಬಾ ಅದ್ಭುತವಾಗಿ ಜೀವನ ನಡೆಸ್ಬೋದು. ಅಂಥದ್ರಲ್ಲಿ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ನಮ್ಮ ರೈತರು ಎಷ್ಟು ಖುಷಿಯಿಂದ ಇದ್ದಾರೆ ಅಂತ ಬನ್ನಿ ಸ್ನೇಹಿತರೆ ನೋಡೋಣ. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅಂಥದ್ರಲ್ಲಿ ಕೋಳಿ ಬಗ್ಗೆ ತಿಳ್ಕೊಂಡು ಅವರು ಸುಧಾ ಕೈ ಜೋಡಿಸಿ ಜೀವನ ಯಾವ ರೀತಿ ತುಂಬಾ ಅದ್ಭುತವಾಗಿ ಸಾಗ್ತಿದೆ ಅನ್ನೋದನ್ನ ಮೇಡಮ್, ನೀವು ಎಷ್ಟು ವರ್ಷದಿಂದ ಕೋಳಿ ಸಾಕ್ತಾ ಇದೀರಾ? ನಮ್ಮ ಮಾವರು ಒಂದು 40 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೌದಾ? ಈಗ ನಾವು ಮದ್ವೆ ಆಗಿ 10 ವರ್ಷ ಆಯ್ತು. ಇದು ಮರಿ ಬರುತ್ತೆ ಫಸ್ಟ್, ಅಲ್ಲೇ ಸಣ್ಣ ಸಣ್ಣ ಮರಿ ಇರುತ್ತೆ. ಮೇಡಮ್, ನೀವು ಬೇರೆ ಕಡೆ ಮರಿ ತರ್ಸದ ಇಲ್ಲ ನೀವೇ ಇಲ್ಲೇ? ಇಲ್ಲ, ಬೇರೆ ಕಡೆಯಿಂದ ಡೆಲ್ಲಿಯಿಂದ ಮರಿ ಬರುತ್ತೆ, ಮದ್ರಾಸು, ಚೆನ್ನೈಯಿಂದ ಮರಿ ಬರೋದಿದು. ಅವತ್ತು ಯಾವಾಗ ಇದಾಗುತ್ತೆ ಅದು ಉತ್ತುತ್ತೆ, ಅದೇ ತಕ್ಷಣನೇ ತಂದು ಇಲ್ಲಿ ಕೊಡ್ತಾರೆ ನಮ್ಗೆ. ಅವತ್ತು ಬೆಳಗ್ಗೆ ನೈಟ್ ಅದು ಇಲ್ಲ ತಯಾರಾಗುತ್ತೆ, ಬೆಳಗಿನ ಜಾವ ತಂದು ಕೊಡ್ತಾರೆ. ಅವತ್ತೇ ಮರಿಗೆ ನಾವೆಲ್ಲಾನು ಪೇಪರ್ ಎಲ್ಲ ಹಾಸಿ ನೀಟಾಗಿ ಕ್ಲೀನ್ ಮಾಡಿ, ಅದಕ್ಕೆ ಹೆಂಗೆ ಅಂದ್ರೆ ನಾವು ಪ್ರತಿ ಸಲನು ಸುಣ್ಣ ಎಲ್ಲ ಹೊಡಿಬೇಕು ಈ ಮನೆಗೆ. ಇದಕ್ಕೇನೆ ಸುಣ್ಣ ಹೊಡಿಬೇಕು, ಮತ್ತೆ ಔಷಧಿ ಹೊಡಿಬೇಕು. ಕೋಳಿ ಬಂದ ಬೆಳಗ್ಗೆನೆ ಕೊಕ್ಕು ಕಟ್ ಮಾಡ್ತಾರೆ. ಮೇಡಮ್, ಈಗ ನೀವು ಅಲ್ಲಿಂದ ತರಿಸೋದು ಚಾರ್ಜ್ ಅವರೇ ಕೊಡ್ತಾರಾ ಇಲ್ಲ ನಾವೇ ಕೊಡ್ಬೇಕು? ನೀವು ಕೊಡೋದಾ? ಮೇಡಮ್, ಇದನ್ನ ಸ್ಟೆಪ್ ಮಾಡಿದೀರಾ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಕೆಲವೊಂದ್ ಕಡೆ ತುಂಬಾ ಗಲೀಜಾಗಿರುತ್ತೆ, ಬಟ್ ಇಲ್ಲಿ ತುಂಬಾ ಯಾವ್ದೇ ರೀತಿ ಒಂದು ಗಲೀಜಿಲ್ಲ. ನೋಡಕ್ ತುಂಬಾ ಖುಷಿ ಆಗುತ್ತೆ. ಮತ್ತೆ ಸ್ಮೆಲ್ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇದೆ. ಇದು ಯಾವ ರೀತಿ ಇದಕ್ಕೆ ಕಾರಣ? ಅಂದ್ರೆ ಔಷಧಿ ಹೊಡಿತೀವಿ ಸರ್ ನಾವ್ ಅಲ್ಲಿ. ಆಮೇಲೆ ಫೀಡಲ್ಲೇ ಔಷಧಿ ಮಿಕ್ಸ್ ಆಗಿರುತ್ತೆ, ಅವರೇನೆ ಔಷಧಿ ಮಿಕ್ಸ್ ಮಾಡಿರ್ತಾರೆ, ನೊಣಗಳೆಲ್ಲ ಅವಾಯ್ಡ್ ಆಗೋ ತರ. ನಾವು ಅದ್ರ ಜೊತೆಗೆ ಪ್ರತಿದಿನ ಔಷಧಿನೂ ಹೊಡಿತೀವಿ. ಹಂಗಾಗಿ ಎಷ್ಟು ತಿಂಗಳಿಗೆ ಸೇಲ್ ಮಾಡ್ತೀರಾ ಇದನ್ನ? ಯಾವ ರೀತಿ? ವರ್ಷಕ್ಕೆ ಸರ್. ಈಗ ಇದು ಮರಿ 5 ತಿಂಗಳು ನಾವು ಸಾಕ್ತಿವಿ. 5 ತಿಂಗಳು ಸಾಕಿರ್ತೀರಾ? 5 ತಿಂಗಳಿಗೆ ಮೊಟ್ಟೆಗೆ ಬರುತ್ತೆ. 5 ತಿಂಗಳು ಸಾಕದ್ಮೇಲೆ ಮೊಟ್ಟೆನೂ ಸುಧಾ ಸೇಲಿ ಎಷ್ಟು ರೂಪಾಯಿ ಮಾಡ್ತೀರಾ ನೀವು? ಅಂದ್ರೆ ಪೇಪರ್ ರೈಟ್ ಸರ್ ಅದು. ಹೌದಾ? ಯಾಕೆಂದ್ರೆ ನಾಟಿ ಮೊಟ್ಟೆ ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ ಮೇಡಮ್. ಇದು ಅಷ್ಟೇ ಸರ್. ಇದು ಮೆಡಿಸಿನ್ ಏನಂದ್ ಬಿಟ್ರೆ ಇದು ಮರಿ ಆಗಲ್ಲ. ಇನ್ನೊಂದ್ ಬೆನಿಫಿಟ್ ಅಂದ್ರೆ ಇದು ಮರಿ ಆಗಲ್ಲ. ಹಂಗಾಗಿ ಇದು ವೆಜ್ ನಾನ್ ವೆಜ್ ಎರಡೂನು ಆಗುತ್ತೆ. ಹೌದಾ? ಮತ್ತೆ ಇದಕ್ಕೆ ತಿಂಡಿ ಯಾವ ರೀತಿ ಕೊಡ್ತೀರಾ ಮೇಡಮ್? ಇದಕ್ಕೆ ಸರ್ ಪೀಡು ನಾವು ಬೇರೆ ಕಡೆಯಿಂದ ಯಾವ ತರದ್ದು? ನೀವೇ ತರ್ಸದಾ ಇಲ್ಲ ಸೋಯಾ ಎಲ್ಲ ಮಿಕ್ಸ್ ಆಗಿರುತ್ತೆ? ಮರಿ ಕೊಡೋ ತವಿಂದಾನೆ ತರ್ಸದಾ? ಇಲ್ಲ, ಅದು ಮರಿ ಚೆನ್ನೈಯಿಂದ ಬರುತ್ತೆ. ಇದು ನಮ್ಗೆ ಎಲ್ ಬೇಕು, ಇಲ್ಲಿ ಗಾಯತ್ರಿ ಪೀಡ್ ಅಂತ ಇದೆ ಮೈಸೂರ್ ಹತ್ರ, ಎಲ್ಲಾರು ತರ್ಸ್ಕೊತೀವಿ. ಇಲ್ಲಾಂದ್ರೆ ಮೈಸೂರಿಂದಾನೇ ಬೇರೆಯವ್ರು ಕಳ್ಸ್ಕೊಡ್ತಾರೆ ಮರಿ ಪೀಡು, ಅಲ್ಲಿ ತರ್ಸ್ಕೊತೀವಿ. ಇದು ಒಂದ್ ಮೂಟೆ ಎಷ್ಟಿರ್ಬೋದು ಮೇಡಮ್? ಒಂದ್ ಮೂಟೆ ಸರ್ 1400 1500, ಅದು ರೈಟ್ ಮೇಲೆ ಹೋಗುತ್ತೆ ಸರ್. ಒಂದೊಂದ್ ತರ ಇರುತ್ತೆ. ಮರಿಗಳಿಗೆ ಯಾವ ರೀತಿ ಹಾಕ್ತೀರಾ? ಮತ್ತೆ ಈ ತರ ದೊಡ್ಡದಾದ್ಮೇಲೆ ಒಂದು 6 ತಿಂಗಳು 8 ತಿಂಗಳು ಆದ್ಮೇಲೆ ಯಾವ ರೀತಿ ಕೊಡ್ತೀರಾ? ಸೇಮ್ ಅಷ್ಟೇ ಫುಡ್ ಹಾಕದಾ ಇಲ್ಲ ಜಾಸ್ತಿ? ಸರ್, ಅದು ಇಷ್ಟು ಅಂತ ಇರುತ್ತೆ, ಮಿನಿಮಮ್ ಅಂತ ಇರುತ್ತೆ. ಇಷ್ಟು ಇದು ಮೊದ್ಲೆಲ್ಲ ರವೆ ಹಾಕ್ತಿವಿ, 1 ವಾರ ರವೆ ಹಾಕ್ತಿವಿ ಪೂರ್ತಿ. ಸರಿ ಮೇಡಮ್. ಸಣ್ಣ ಸಣ್ಣ ರವೆ ಬರುತ್ತಲ್ಲ, ಅದನ್ನ ಮಾತ್ರ ಹಾಕೊಳ್ಳೋದು. ಅದೊಂದ್ ಸ್ವಲ್ಪ 1 ವಾರ ಬಿಟ್ಟು 7 ದಿನ ಆದ್ಮೇಲೆ ಫೀಡ್ಗಳು ತರ್ಸಾಕುತ್ತೆ. ಮತ್ತೆ ಇದನ್ನ ಕೋಳಿ ಮತ್ತೆ ಸೇಲ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ? ಇಲ್ಲೇ ಆಗುತ್ತೆ ಸರ್, ಇಲ್ಲೇ ಬಂದು ಅದನ್ನು ಪೇಪರ್ ರೈಟ್ ಗೆ ಕೊಡೋದು. ಆಮೇಲೆ ಅಲ್ಲಿ ಮೊಟ್ಟೆಗೆ ಬಿಟ್ಕೋತೀವಿ. 5 ತಿಂಗಳಾದ್ಮೇಲೆ ಅಲ್ಲಿಗೆ ಬಿಡ್ತೀವಿ. ಯಾವ್ದು ಪಕ್ಕದ್ದು? ಇಲ್ಲಿ 4 ಸ್ಟೆಪ್ ಮಾಡಿದಾರಲ್ಲ, ಇದು ಒಂದೊಂದ್ ಸ್ಟೆಪ್ ಅಲ್ಲಿ ಬೇರೆ ಬೇರೆ ಇರೋದು? ಮರಿದು
ಹಾ ಅದು ಒಂದ್ ಬ್ಯಾಚ್ ಇದು ಎಷ್ಟನೇ ತಿಂಗಳಿಗೆ ಅಲ್ಲಿಗೆ ಚೇಂಜ್ ಮಾಡೋದು? 5 ತಿಂಗಳಾದ್ಮೇಲೆ ಅಲ್ಲಿ 5 ಚೇಂಜ್ ತಿಂಗಳು. ಮತ್ತೆ ಮಾಡ್ತೀವಿ. ಅದು ಪಕ್ಕದ್ದು ಅದೇ ರೀತಿನ? ಅದು ಆಲ್ರೆಡಿ ಹಾಕಿರ್ತೀವಲ್ಲ ಸರ್, ಅದು ಹಳೇದು. ಹಾ ಇನ್ನೇನದು ಕೊಡುವಂತದ್ದು. ಹಾ ಕೊಡುವಂತದ್ದು ಏನಿದ್ರು ಲಾಸ್ಟ್ ಅಲ್ಲಿ ಶಿಫ್ಟ್ ಲಾಸ್ಟ್ ಮಾಡ್ಬಿಟ್ಟಿರ್ತೀರಾ? 5 ತಿಂಗಳಿಗೆ ಇಲ್ಲ ಶಿಫ್ಟ್ ಸರ್, ಅಂದ್ರೆ ಮಾಡ್ಕೊಂಡು? ಈ ಮನೆಗೆ ಈಗ ಇಲ್ಲ ಆಯ್ತಲ್ವಾ, ಹಾ ಅಲ್ಲಿ 3ನೇ ಮನೆ ಖಾಲಿ ಆಗಿದೆ. ಈಗ ಹ್ಮ್ 3ನೇ ಮನೆ ಮುಟ್ಟೆ ನಾವು ಮಾರಿದೀವಿ ಆಲ್ರೆಡಿ, ಹಾ ಕೋಳಿ ಮಾರ್ಬಿಟ್ಟಿದೀವಿ. ಈಗ 5 ತಿಂಗಳಾದ್ಮೇಲೆ ಇದನ್ನ ಅಲ್ಲಿಗ್ ಈಗ ಬಿಡ್ತೀವಿ. ಒಂದು 2000 ಕೋಳಿಗೆ ಮೇಡಮ್ ಎಷ್ಟು ಮೊಟ್ಟೆ ಬರ್ಬೋದು ನಿಮ್ಗೆ? 2000 ಕೋಳಿಗೆ 1800 1900 1900 ಬರುತ್ತೆ. ಬರುತ್ತೆ ಸ್ಟಾರ್ಟಿಂಗ್. ಅದೇ ಒಂದು 200 ಮೊಟ್ಟೆ ಕಳ್ಕೊಂಡು ಒಂದ್ 3-4 ಮಿನಿಮಮ್ ತಿಂಗಳು ಬಂದೇ ಅಷ್ಟು ಬರುತ್ತೆ. ಬರುತ್ತೆ ಮಿನಿಮಮ್. ಹ್ಮ್ ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಸರಿ. ನಮ್ಗೆ ಯಾವಾಗ ಅದಕ್ಕಿಂತ ನಮ್ ಬೆನಿಫಿಟ್ ಯಾವಾಗ ಕಮ್ಮಿ ಆಗುತ್ತೆ ನಮ್ಮ ಹ್ಮ್ ಇದಕ್ಕೆ ಅವಾಗ ಮಾರ್ಬಿಡ್ತೀವಿ ನಾವು. ಹೌದಾ? ಸ್ನೇಹಿತರೆ ನೋಡಿದ್ರಲ್ಲ, ಕೋಳಿ ಸಾಕೋದ್ರಿಂದ ಮೊಟ್ಟೆಯಲ್ಲೂ ಸುಧಾ ತುಂಬಾ ಲಾಭ ಇದೆ. ಬಟ್ ಮೊಟ್ಟೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದನ್ನ ಬೆಳಗ್ಗೆ ಟೈಮ್ ಕುಡಿಬೇಕು ಅಂತ ನಮ್ಮ ಹೇಳ್ತಾರೆ ಸ್ನೇಹಿತರೆ. ತುಂಬಾ ಇಷ್ಟು ಪ್ರಯೋಜನಗಳು ಇರುತ್ತೆ ನಮ್ಮ ಹಳ್ಳಿ ಅಂದ್ರೆ ಜೀವನದಲ್ಲಿ. ನಾಟಿ ಸ್ವಂತ ಕೋಳಿ ಬಿಸ್ನೆಸ್ ಮೊಟ್ಟೆ ಮಾಡೋರ್ಗೆ ತುಂಬಾ ಅದ್ಭುತವಾಗಿದೆ. ಬಟ್ ಖರ್ಚು ಮಾಡ್ಬೇಕು, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಕೇಳಿದ್ರಲ್ಲ, ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋರು ಇದೊಂದ್ಸಲಿ ಪ್ರಯತ್ನ ಪಡಿ ಸ್ನೇಹಿತರೆ. ಪ್ರಯತ್ನ ಪಡೋದ್ಕಿಂತ ಶ್ರಮ ಬೀಳ್ಬೇಕು ಸ್ನೇಹಿತರೆ. ಶ್ರಮ ಬಿದ್ರೆ ಪ್ರತಿ ಒಂದ್ರಲ್ಲೂ ಸಕ್ಸಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಈಗ ನಾವು ಬೆಳಗ್ಗೆ ಫೀಡ್ ಹಾಕಿದ್ರೆ ಹಾ ಸಂಜೆ ಇನ್ ಹಾಕಲ್ಲ ಹಾ ಅಷ್ಟೇ. ಇನ್ ಬಟ್ ಮೊಟ್ಟೆ ನೀರೊಂದು ವ್ಯವಸ್ಥೆ ಮೇಡಮ್ ಇಲ್ಲಿ ಯಾವ ಸರಿ ರೀತಿ ಇಲ್ಲೇ ಬೇಕು? ಬಿದ್ದಿದೆ, ಈ ಪೈಪ್ ಇದೆಯಲ್ಲ ಅದೇ ಕುಡಿಯುತ್ತೆ. ಅದೇ ಹಾ, ಅದು ಇದು ಇವಾಗ ಅಲ್ಲಿ ಪ್ಲಸ್ ಮಾಡೋರು ನೀರ್ ಬರುತ್ತೆ ಮೇಡಮ್ ಇದು? ಅದೇ ಕುಡ್ಕೊಳುತ್ತೆ ನೋಡಿ. ಈಗ ಕುಡಿತಾ ಇರೋದು ಯಾವ್ದಾರು ಇದು ಹಾ ಅಲ್ಲಿಗೆ ಇದಾಗುತ್ತೆ ಮೇಡಮ್, ಇದು ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್. ಅಲ್ಲಿ ಡ್ರಮ್ ಇದೆಯಲ್ಲ, ಹಾ ಅಲ್ಲಿಂದ ಇಲ್ಲಿದೆ ನೋಡಿ ಡ್ರಮ್. ಹಾ 4 ಮನೆಗೂ ಇಲ್ಲಿಂದಾನೆ ಹೋಗುತ್ತೆ. 4 ಮನೆಗೂ ಒಂದೇ ಡ್ರಮ್ ಸಾಕಾಗುತ್ತೆ ಒಂದೇ ಮೇಡಮ್? ಡ್ರಮ್. ಬೆಳಗ್ಗೆ ಸಂಜೆ ನೀರ್ ಕರೆಂಟ್ ಇದಾಗೆಲ್ಲ ತುಂಬಿ ಇದ್ ಮಾಡ್ಕೋತೀವಿ, ಹಾ ಇಲ್ಲಿಗೆ ಬರುತ್ತೆ. ಇದಕ್ಕೆ ನೀರ್ಗೆ ಏನಾದ್ರು ಮಿಕ್ಸ್ ಮಾಡ್ತೀರಾ ಹೇಗೆ? ಈಗ ಸದ್ಯಕ್ಕೆ ಏನು ಇಲ್ಲ ಸರ್. ಅದಕ್ಕೆ ಏನಾದ್ರು ಅಂದ್ರೆ ಇದು ಕೊಕ್ಕಟ್ ಮಾಡ್ಸೋದು ಮತ್ತೆ ಮೆಡಿಷನ್. ಹಾ ಆ 3 ತಿಂಗಳಷ್ಟರಲ್ಲಿ ನಾವು ಕಟ್ ಮಾಡಿಸ್ಬೇಕು, ಉಗುರುಗಳು ಕಟ್ ಮಾಡಿಸ್ಬೇಕು. ಹಾ 5 ತಿಂಗಳಲ್ಲಿ ಇಷ್ಟೆಲ್ಲ ಮಾಡಿಸ್ಬೇಕು. ಇನ್ನೊಂದಿದೆ, ಎಲ್ಲ ಆಗಿದೆ, ಇನ್ನೊಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕೋಳಿ ಸಾಕ್ಬೇಕಾದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಏನಕ್ಕೆ ಉಗುರು ಕಟ್ ಮಾಡಿಸ್ಬೇಕು, ಮತ್ತೆ ಕೊಕ್ಕು ಸುಧಾ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯಗಳು. ಮೇಡಮ್, ಇದನ್ನ ಯಾವ್ದು ಉದ್ದೇಶಕ್ಕೋಸ್ಕರ ಕಟ್ ಮಾಡೋದು? ಅಂದ್ರೆ ಸರ್, ಕೊಕ್ಕು ಬೆಳೆಯುತ್ತೆ. ಹಾ ಈಗ ಮೊಟ್ಟೆ ಹಿಂಗ್ ಎತ್ತಕ್ ಹೋಯ್ತಿವಿ, ಹಾ ಅವಾಗ ಕಟ್ಸುತ್ತೆ. ಮತ್ತೆ ನಾವ್ ಹಿಡ್ಕೊಳ್ತೀವಲ್ಲ, ಈಗ ಕೊಡ್ಬೇಕು. ಈಗ ಈ ಮನೆಯಿಂದ ನಾವ್ ಬೇರೆ ಮನೆಗ್ ಬಿಡ್ಬೇಕು ಅಂದ್ರೆ ಹಾ ಹಿಡ್ಕೊಂಡ್ ಹೋಗ್ಬೇಕು. ಅವಾಗ ಈಗ ಉಗುರುಗಳಿದ್ರೆ ಪರ್ಚ್ಬಿಡುತ್ತೆ ನೋಡಿ. ಮೊಟ್ಟೆ ಅದನ್ನ ಇಕ್ಕೋದನ್ನ ಅದನ್ನ ಸೇಫ್ಟಿ ಮಾಡ್ಕೊಳ್ಳೋಕೋಸ್ಕರ ಮೂತಿನ ಕಟ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಮತ್ತೆ ಇಲ್ಲಾಂದ್ರೆ ಶಿಫ್ಟ್ ಮೊಟ್ಟೆ ಒಳಗೆ ಮಾಡ್ಬೇಕಾದ್ರೆ ಬಿದ್ದಿದ್ರೆ ಕುಕ್ಬಿಡುತ್ತಲ್ಲ. ಪರ್ಚಬಾರ್ದು. ನಾವು ತಗೊಳ್ಬೇಕಾದ್ರೆ ಅದು ಕೈ ನಮ್ಗೆ ಪರ್ಚಬಾರ್ದು ಅನ್ನೋ ಉದ್ದೇಶ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಕೋಳಿ ಪಿಕ್ಕೆ ಬರುತ್ತೆ. ಇದನ್ನು ತುಂಬ ರೈಟ್ ಇರುತ್ತೆ ಇದಕ್ಕೆ. ಏನಕ್ಕೆ ಅಂದರೆ ನಮ್ಮ ಬೆಳೆ ಮಾಡುವವ್ರಿಗೆ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇದನ್ನು ಹಾಕಿದ್ರೆ ತುಂಬ ಅದ್ಭುತವಾಗಿ ಬೆಳೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದರಿಂದನೂ ಸುಧಾ ಇವರಿಗೆ ತುಂಬ ಲಾಭ ಇರುತ್ತೆ ಸ್ನೇಹಿತರೆ. ಬಟ್ ಕಷ್ಟಪಡಬೇಕು ಸ್ನೇಹಿತರೆ. ಕಷ್ಟಪಟ್ಟರೆ ರೈತ ತುಂಬ ಕಷ್ಟಪಡ್ತಾನೆ, ಬಟ್ ಅಷ್ಟೇ ಖುಷಿಯಿಂದ ಇರ್ತಾನೆ. ಅದ್ರ ಬದಲು ಕಷ್ಟಪಟ್ಟು ಮತ್ತು ಆರೋಗ್ಯನೂ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಕಷ್ಟಪಡ್ತಾ ಇರ್ತೀವಿ, ರೋಗನೂ ತಗೊಳ್ತಾ ಇರ್ತೀವಿ. ಏಕೆಂದರೆ ಈ ಗಾಡಿಗಳ್ದು ಹೊಗೆ ಆಗಿರ್ಬೋದು, ತುಂಬ ಕಾರಣಗಳಿವೆ ಸ್ನೇಹಿತರೆ. ಅದನ್ನು ಒಂದ ಎರಡ ಹೇಳೋದು ಅಲ್ವಾ? ಹಂಗಾಗಿ ನೋಡಿ, ಇದು ಪರಿಸರ ವಾತಾವರಣದಲ್ಲಿ ಮಾಡೋದ್ರಿಂದ ಇಲ್ಲಿ ಶುದ್ಧವಾದ ಗಾಳಿನೂ ಸುಧಾ ತಗೊಳ್ತೀವಿ. ಮತ್ತು ಇದರಲ್ಲಿ ಸ್ಮೆಲ್ಲು ಸ್ವಲ್ಪ ಕಮ್ಮಿ ಇರುತ್ತೆ. ಏಕೆಂದರೆ ಸುತ್ತ ವಾತಾವರಣ ಇರೋದರಿಂದ ಇದನ್ನು ಒಂದು ಊರಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಪರ್ಮಿಷನ್ ತೊಗೊಂಡು ಮಾಡಬೇಕು ಸ್ನೇಹಿತರೆ. ಅಂಥದ್ರಲ್ಲಿ ಇವರು ಊರಿಂದ ಆಚೆನೇ ಮಾಡಿದ್ದಾರೆ ಸ್ನೇಹಿತರೆ. ಇವಾಗ ಪಕ್ಕದಲ್ಲೇ ಪರಿಸರ ವಾತಾವರಣ, ತೋಟದಲ್ಲಿ ಮನೆ ಕಟ್ಕೊಂಡು ಜೀವನ ನಡೆಸ್ಕೊಂಡು ತುಂಬ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.
ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.